ಇವತ್ತು ನಾವೆಲ್ಲರೂ ಕೂಡ ಬಹಳ ಉತ್ಸಾಹದಿಂದ, ಹರ್ಷದಿಂದ, ಸಂಭ್ರಮದಿಂದ ಶ್ರೀಮತಿ ಇಂದಿರಾ ಗಾಂಧಿ ಕಾಂಗ್ರೆಸ್ ಭವನ ಅದನ್ನು ನಿರ್ಮಾಣ ಮಾಡ್ತಕ್ಕಂಥ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಇದು ಈಗಾಗಲೇ ಮೂರ್ತಿಯವರು ಹೇಳದಂತೆ ಇಷ್ಟು ವರ್ಷಗಳಾದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಗ್ರಾಮೀಣ ಜಿಲ್ಲೆ ಇರ್ಬೋದು, ನಗರ ಜಿಲ್ಲೆ ಇರ್ಬೋದು, ಎರಡು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ವಂತ ಕಟ್ಟಡ ಇರಲಿಲ್ಲ. ಇದರಲ್ಲಿ ಹಿಂದೆ ದೇವರಾಜರಸರವ್ರ ಕಾಲದಲ್ಲಿ ಈ ಭೂಮಿಯನ್ನು ಕೊಟ್ಟಿದ್ದರು. ಅದರಲ್ಲಿ ತಿವಾರಿಯವರು ಬಹಳ ಹುಷಾರಾಗಿ ಇದನ್ನು ಉಳಿಸ್ಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ನಾನು ಅವರಿಗೆ ಮತ್ತು ಎಲ್ಲ ಧರ್ಮದರ್ಶಿಗಳಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಾಂಗ್ರೆಸ್ ಭವನ ಇವತ್ತು ಶಂಕುಸ್ಥಾಪನೆ ಆಗಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಕಾಂಗ್ರೆಸ್ಸಿನ ಮುಖಂಡರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳಿಗೆ, ಮಹಿಳೆಯರಿಗೆ. ಆದರೆ ಇದಕ್ಕೆ ಚಪ್ಪಾಳೆ ತಟ್ಟಬೇಕು. ಯಾವುದಕ್ಕೆ ಚಪ್ಪಾಳೆ ತಟ್ಟಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರದಿಂದ ಒಂದು ಭವ್ಯ ಭವನವನ್ನು, ಕಾಂಗ್ರೆಸ್ ಭವನವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ ಅಲ್ವಾ. ಈಗ ನಮ್ಮ ಮಂಜುನಾಥ್ ಅವರ ತಂದೆ ಪ್ರೇಮ್ ಕುಮಾರ್ ಮಂಜುನಾಥ್ ಅವರು XMLA, ಅವ್ರ ಪರವಾಗಿ ಅವರ ತಂದೆ ಪ್ರೇಮ್ ಕುಮಾರ್ ಅವರು 5 ಲಕ್ಷ ರೂಪಾಯಿಗಳನ್ನು ಇವತ್ತು ಕೊಡ್ತಾ ಇದ್ದಾರೆ. ನಾನು ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಗರ ಕಾಂಗ್ರೆಸ್ ಪರವಾಗಿ, ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಮತ್ತು ಕಾರ್ಯಕರ್ತರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಂಜುನಾಥ್ಗೆ ಧನ್ಯವಾದಗಳು, ಪ್ರೇಮ್ ಕುಮಾರ್ಗೆ ಧನ್ಯವಾದಗಳು, ಪುಷ್ಪಾವತಿಗೆ ಧನ್ಯವಾದಗಳು. ನಿಮ್ಮದು ಪಾತ್ರ ಇದೆ ಇದರಲ್ಲಿ? ಹೌದಾ? 5 ಲಕ್ಷ ರೂಪಾಯಿ. ನೋಡಪ್ಪ, ನೀನು ಅಧ್ಯಕ್ಷ, ಇದು ಮೊದಲನೇ ವಂತಿಗೆ ಬಂದಿರತಕ್ಕಂಥದ್ದು. ಬೇಡ, ಈಗ ಹೇಳೋದು ಬೇಡ, ನಂಗೆ ಟೈಮ್ ಇಲ್ಲ. ಸೊ ನೀವೆಲ್ಲರೂ ಕೂಡ ಎಷ್ಟು ನಿಮಗೆ ಶಕ್ತಿ ಇದೆಯೋ ಅಷ್ಟು ಶಕ್ತಿ ಮೀರಿ ವಂತಿಗೆಯನ್ನು ಕೊಡಬೇಕು. ಕಾರ್ಯಕರ್ತರ ವಂತಿಗೆಯಿಂದಲೇ ಈ ಭವನ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು. ನಾನು ಮೂರ್ತಿಗೆ ಮತ್ತು ವಿಜಯ್ ಕುಮಾರ್ಗೆ ಹೇಳ್ತೀನಿ, ಒಬ್ಬ ಒಳ್ಳೆ ಕಾಂಟ್ರಾಕ್ಟರ್ನ ಮಾಡಿ. ಒಳ್ಳೆ ಕಾಂಟ್ರಾಕ್ಟರು 1 ವರ್ಷದಲ್ಲಿ ಮುಗಿಬೇಕು. 1 ವರ್ಷದಲ್ಲಿ ಮುಗಿಸ್ಕೊಡ್ತಕ್ಕಂಥ ಕಾಂಟ್ರಾಕ್ಟರ್ ಇರಬೇಕು. ಯತೀಂದ್ರ ಅವರು ಸಂಚಾಲಕರಾಗಿದ್ದಾರೆ, ಕಟ್ಟಡ ಸಮಿತಿಗೆ ಸಂಚಾಲಕರು ಅವರು ಮತ್ತು ಅಧ್ಯಕ್ಷರುಗಳು. ನೀವೆಲ್ಲರೂ ಕೂಡ ಹೆಚ್ಚು ಶ್ರಮ ವಹಿಸಿ, ಮುತುವರ್ಜಿ ವಹಿಸಿ 1 ವರ್ಷದೊಳಗಡೆ ಕಟ್ಟಡ ನಿರ್ಮಾಣ ಆಗಲಿಕ್ಕೆ ಸಹಕಾರಿಗಳಾಗಬೇಕು. ಕಾರ್ಯಕರ್ತರು ಕೂಡ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಂತೇಳಿ ಕಾರ್ಯಕರ್ತರು ಅಂತಂದರೆ ಮುಖಂಡರುಗಳನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಮುಖಂಡರುಗಳು ಕೊಡಬೇಕು, ವಂತಿಗೆಯನ್ನು ಕೊಡಬೇಕು. ಯಾಕಂತಂದರೆ ಇಲ್ಲಿ ಒಂದು ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಶ್ರೀಮತಿ ಇಂದಿರಾ ಗಾಂಧಿಯವರ ಹೆಸರಿನಲ್ಲಿ ಇಂದಿರಾ ಕಾಂಗ್ರೆಸ್ ಭವನ ನಿರ್ಮಾಣ ಆಗ್ತಾ ಇದೆ. ಇದನ್ನು ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ನೀವೆಲ್ಲರೂ ಕೂಡ ಸೇರಿ ಅತ್ಯಂತ ಸಂತೋಷದಿಂದ ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇವೆ ಅಂತ ಹೇಳ್ತಾ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಸ್ಟ್ 9, 1942 ಆಗಸ್ಟ್ 9 ಅವತ್ತು ಅಂತಿಮವಾಗಿ ಮಹಾತ್ಮ ಗಾಂಧೀಜಿಯವರು ಮತ್ತು ಅವರ ಅನುಯಾಯಿಗಳು ಕರೆಯನ್ನು ಕೊಡ್ತಾರೆ. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತೇಳಿ ಕರೆ ಕೊಡ್ತಾರೆ. ಇವತ್ತು ನನಗೆ ಅನಿಸುತ್ತೆ, ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅನೇಕ
ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ತನು ಮನ ಧನವನ್ನ ಖರ್ಚು ಮಾಡಿ ಮತ್ತೆ ಬಲಿದಾನಗಳನ್ನು ಮಾಡಿ ಇವತ್ತು ನಾವು ಅನುಭವಿಸ್ತಾ ಇರ್ತಕ್ಕಂಥ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಈ ನಾಡಿನ ಜನತೆಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟನ್ನು ಹೇಳಿ ಈಗ ಇನ್ನು ಉಳಿದ ವಿಚಾರಗಳನ್ನೆಲ್ಲ ಅಧ್ಯಕ್ಷರು ಮಾತಾಡ್ತಾರೆ. ದಯಮಾಡಿ ಎಲ್ಲರೂ ಕೂತಿರ್ಬೇಕು. ನಾನು ಮತ್ತು ಯತೀಂದ್ರ ಇಬ್ಬರು ಹೋಗ್ತಾ ಇದ್ದೀವಿ. ಮಾದೇವಪ್ಪ ವೆಂಕಟೇಶ್ನು ಬರ್ತಾನ? ಏಯ್ ದುಡ್ಡು ಕೊಡ್ರೆ ಎಲ್ಲ ಮೊದಲು ಕೂತ್ಕೊಳ್ಳಿ. ನೀ ಎಷ್ಟು ಕೊಡ್ತೀಯ ಹೇಳು. ಕೂತ್ಕೊ ಮತ್ತೆ ಕೂತ್ಕೋ. ನೀನು 5,000. ವೆರಿ ಗುಡ್. ಇವ್ರ ಕೈ ಕೊಡು ಮೂರ್ತಿ ಕೈಗೆ. ಇನ್ನು ಉಳಿದವರು ಕೂಡ ಕೊಡಲೇಬೇಕು. ಎಲ್ಲ ಮುಖಂಡರುಗಳು ಕೂಡ ಕೊಡಲೇಬೇಕು. ನಿಮ್ಮ ಶಕ್ತಿಯಾನುಸಾರ ಕೊಡಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.